ಬೆಳಗಾವಿ ಅಧಿವೇಶನದ ವೇಳೆ ಎಂಇಎಸ್ ನಿಂದ ಉದ್ದಟಕ ಮಹಾಮೇಳಾವಿಗೆ ಮುಂದಾದಂತಹ ಎಂಇಎಸ್ ಪಡೆಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ರಮಾಕಾಂತ ಕೊಂಡಸ್ಕರ್, ಶುಭಂ ಶೆಳ್ಕೆ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕಂಡಲ್ಲಿ ಸಿಕ್ಕಲ್ಲಿ ಎಂಇಎಸ್ ಕಾರ್ಯಕರ್ತರನ್ನ ಲಾಕ್ ಮಾಡುತ್ತಿದ್ದಾರೆ. ಎಂಇಎಸ್ ಪಡೆ ಬಾಲ ಬಿಚ್ಚಿದಂತೆ ಪೊಲೀಸರಿಂದ ಕಾರ್ಯಾಚರಣೆ ನಡೆಯುತ್ತಾರೆ. ಮಾಡ್ತಿರುವಂತದ್ದು ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಸದ್ಯ ಇರುವಂತದ್ದು ಗಮನಿಸಬಹುದು. ಎಲ್ಲಿ ಹುಡುಕಾಡಿ ಅವ್ರನ್ನ ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲಿ ಹೋಗಿ ಹುಡುಕಾಡಿ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಿರುವಂತದ್ದು ಸಾಕಷ್ಟು. ಅಂದ್ರೆ ಈಗಾಗಲೇ 50ಕ್ಕೂ ಹೆಚ್ಚು ಎಂಇಎಸ್ ಪುಂಡರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಬೆಳಗಾವಿಯ ಪೊಲೀಸರು ಮಾಡ್ತಿರುವಂತದ್ದು. ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಸದ್ಯ ನಿಯೋಜನೆ ಮಾಡಲಾಗಿರುವಂತದ್ದು. ಈ ಒಂದು ಹೈಡ್ರಾಮಾ, ಇದು ಎಂಇಎಸ್ ನ ಹೈಡ್ರಾಮಾ ಕೂಡ ಅನ್ಬಹುದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮೈಲಾರ್ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಎಂಇಎಸ್ ಪುಂಡರು ಎಲ್ಲಿ ಉದ್ದಟತನವನ್ನ ಮರಿತಾರಂತಲ್ಲ ನೋಡಿ. ಇನ್ನೂ ಇವಾಗ ಅಧಿವೇಶನ ಇವಾಗಿಂದ ಆರಂಭ ಆಗ್ತಾ ಇದೆ. ಶಿವಸೇನೆ ಅಲ್ಲಿ ನಮ್ಮ ರಾಜ್ಯದ ಬಸ್ಗಳ ಮೇಲೆ ಜೈ ಮಹಾರಾಷ್ಟ್ರ ಅಂತ ಬರೆದು ಅದನ್ನ ತಡೆದು ಪ್ರತಿಭಟನೆ ಮಾಡ್ತಾರೆ ಅಂತಂದ್ರೆ ಕಿಡಿಯನ್ನ ಹೊತ್ತಿಸ್ತಾ ಇರೋದು ಯಾರು? ನಮ್ಮ ಹೋರಾಟಗಾರರು ಸುಮ್ಮನೆ ಇರ್ತಾರ? ಇದನ್ನ ನೋಡಿಕೊಂಡು ಸುಮ್ಮನೆ ಕುರಿದಕ್ಕಾಗತ್ತಾ ಅನ್ನೋ ಪ್ರಶ್ನೆಯನ್ನ ಮಾಡ್ತಾರೆ. ಅವರೇ ಆರಂಭ ಮಾಡೋದು ಪ್ರತಿ ಬಾರಿಯೂ ಕೂಡ. ಇದಕ್ಕೆ ಕಡಿವಾಣ ಹಾಕುವಂತ ಕೆಲಸವನ್ನ ಬೆಳಗಾವಿಯಲ್ಲಿ ಸೋಕಾಲ್ಡ್ ನಾಯಕರೇನಿದ್ದಾರಲ್ಲ, ಮರಾಠಿ ಓಟ್ಗಳನ್ನ ಗಿಟ್ಟಿಸ್ಕೊಳ್ಳೋದಕ್ಕೆ, ಅವರನ್ನ ಮನವೊಲಿಸೋದಕ್ಕೆ ಎಲ್ಲ ಮಾಡ್ತಾ ಇರ್ತೀರಲ್ಲ ಪ್ರಯತ್ನಗಳನ್ನ, ಅವರು ಧ್ವನಿ ಎತ್ತಬೇಕು. ಬನ್ನಿ ಮಾತಾಡೀಗ. ಚಕಾರನೇ ಎತ್ತಲ್ಲ. ಪ್ರಶ್ನೆ ಕೇಳಿದ್ರೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನೋಡ್ತೀವಿ ಅಂತೇಳಿ ಹೋಗ್ತಾರೆ. ಬೆಳಗಾವಿಯ ಒಬ್ಬ ನಾಯಕ ಇದ್ರ ಬಗ್ಗೆ ಚಕಾರ ಎತ್ತನೇ ಇಲ್ಲ. ಎಲ್ಲಾ ಬಸ್ಗಳ ಮೇಲೆ ಜೈ ಮಹಾರಾಷ್ಟ್ರ ಅಂತ ಬರ್ತು ಕಳ್ಸೋದು. ನಾವಿರೋದು ಒಂದೇ ದೇಶದಲ್ಲಿ. ಆದ್ರೆ ತಂದಿಡುವಂತ ಕೆಲಸವನ್ನ ಯಾಕೆ ಮಾಡ್ತಾರೆ ಶಿವಸೇನೆಯವರು? ಯಾಕೆ ರಾಜ್ಯದಲ್ಲಿ ಕನ್ನಡಿಗರು ನೆಮ್ಮದಿಯಾಗಿದ್ದಾರೆ, ಯಾವುದೇ ಹೋರಾಟಗಳನ್ನ ಮಾಡಿಕೊಳ್ಳದೆ ಆರಾಮಾಗಿದ್ದಾರೆ ಅನ್ನೋದು ಇವರಿಗೆ ನೋಡೋದಕ್ಕೆ ಆಗ್ತಾ ಇಲ್ಲ ಅಂತ ಕಾಣುತ್ತೆ. ಶಾಂತವಾಗಿರೋದು ಇವರಿಗೆ ತಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಇಂತಹ ಒಂದು ಪುಂಡಾಟಿಕೆಯನ್ನ, ಉದ್ದಟತನವನ್ನ, ಹುಚ್ಚುತನವನ್ನ ಪ್ರದರ್ಶನ ಮಾಡುದು ಶಿವಸೇನೆಯವರು. ನಮ್ಮ ರಾಜ್ಯದ ಬಸ್ಗಳ ಮೇಲೆ ಜೈ ಮಹಾರಾಷ್ಟ್ರ ಅಂತ ಹಾಕೋದು. ಯಾಕೆ ನಿಮ್ ಬಸ್ಗಳ ಮೇಲೆ ಹಾಕೊಳ್ಳಿ ಜೈ ಮಹಾರಾಷ್ಟ್ರ ಅಂತೇಳಿ. ಯಾಕೆ ಸುಮ್ಮನೆ ತಂದಿಡೋ ಬುದ್ಧಿ ಕೆಲಸ ಶಿವಸೇನೆದು? ಇದೇ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ಶಿವಸೇನೆ. ಮತ್ತೊಂದ್ ಕಡೆ ಎಂಇಎಸ್. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಇಷ್ಟೆಲ್ಲ ಆಗ್ತಾ ಇರುತ್ತೆ, ನಮ್ಮ ಬೆಳಗಾವಿ ಸೋಕಾಲ್ಡ್ ನಾಯಕರು ಏನ್ ಮಾಡ್ತಿದ್ದಾರೆ? ಯಾಕೆ ಜೈ ಮಹಾರಾಷ್ಟ್ರ ಅಂತೇಳಿ ನಮ್ಮ ರಾಜ್ಯದ ಬಸ್ಗಳ ಮೇಲೆ ಬರೆಯೋದು? ಅಲ್ಲಿಂದನೆಲ್ವಾ ಶುರುವಾಗೋದು ಗಲಾಟೆ? ಮೈಲಾರಿ, ಖಂಡಿತ ನಾಗೇಂದ್ರ ಬಾಬು, ಇದು ಒಂದಿನದಲ್ಲ, ಸಾಕಷ್ಟು ವರ್ಷಗಳಿಂದ ಕೂಡ ಈ ರೀತಿಯಾದಂತಹ ಕಿತಾಪತಿಯನ್ನ ಎಂಇಎಸ್ ನಾಯಕರು ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ಮೂಲ ಕಾರಣ ಬೆಳಗಾವಿಯ ಜಿಲ್ಲಾಡಳಿತ ಇರಬಹುದು, ಬೆಳಗಾವಿಯ ಪೊಲೀಸ್ ಇಲಾಖೆ ಇರಬಹುದು, ಜೊತೆಗೆ ಬೆಳಗಾವಿಯಲ್ಲಿ ಇರುವಂತಹ ಶಾಸಕರಿಗೂ ಇಲ್ಲಿರುವಂತಹ ಮಂತ್ರಿಗಳು ಏನು ಎಂಇಎಸ್ ನ ಏನು ಪ್ರಭಾವಕ್ಕೆ ಒಳಗಾಗಿದ್ದಾರೆ, ಅಲ್ಲಿ ವೋಟ್ ಬ್ಯಾಂಕ್ ಇರುವಂತದ್ದು. ಹಾಗಾಗಿ ಈ ರೀತಿಯಾದಂತಹ ವಾತಾವರಣ ಪ್ರತಿ ಸಾರಿ ಕೂಡ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಸದ್ಯ ಈಗ ಕರವೇ ಕಾರ್ಯಕರ್ತರು ಇಲ್ಲಿ ಬಂದಿರುವಂತದ್ದು. ಪ್ರಮುಖವಾಗಿ
ಗಮನಿಸಬಹುದು. ನಿರಂತರವಾಗಿ ಕರ್ನಾಟಕ ರಾಜ್ಯೋತ್ಸವ ಇರಬಹುದು, ಜೊತೆಗೆ ಏನು ಅಧಿವೇಶನ ನಡೆದಿರುವಂತಹ ಸಂದರ್ಭದಲ್ಲಿ ಗಮನಿಸಬಹುದು ಏನು ಪ್ರತಿಭಟನೆ ಆಗ್ತಿದೆ. ಅದೇ ಒಂದು ಸ್ಥಳಕ್ಕೆ ನುಗ್ಗುವಂತ ಕೆಲಸವನ್ನು ಕೂಡ ಕರವೇ ಕಾರ್ಯಕರ್ತರಿಗ ಮಾಡ್ತಿರುವಂತದ್ದು. ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಗಮನಿಸಬಹುದು. ಪ್ರತಿ ಸಾರಿ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಬೆಳಗಾವಿಯಲ್ಲಿ ನಿರ್ಮಾಣ ಆಗತ್ತೆ. ಆದ್ರೆ ಇದಕ್ಕೆ ಕಡಿವಾಣ ಹಾಕಬೇಕಿರುವಂತಹ ಬೆಳಗಾವಿಯ ಜಿಲ್ಲಾಡಳಿತ ಮತ್ತು ಇಲ್ಲಿರುವಂತಹ ನಾಯಕರು ವೋಟ್ ಬ್ಯಾಂಕ್ಗೆ ಒಳಗಾಗಿರುವಂತದ್ದು. ಹಾಗಾಗಿ ನಿರಂತರವಾಗಿ ಇಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ಇರಬಹುದು, ಕರ್ನಾಟಕ ರಾಜ್ಯೋತ್ಸವ ಆದಂತಹ ಸಂದರ್ಭದಲ್ಲಿ ನಿರಂತರವಾಗಿ ಹೈಡ್ರಾಮಾ ಸೃಷ್ಟಿ ಆಗ್ತಿರುವಂತದ್ದು. ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಿದ್ರು ಕೂಡ MS ನಾಯಕರು ಎಲ್ಲೆಂದರಲ್ಲಿ ಓಡೋಡಿ ಬರ್ತಿದ್ದಾರೆ ಮತ್ತು ಖಂಡನಲ್ಲೇ MS ನಾಯಕರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂತದ್ದು ಗಮನಿಸಬಹುದು. ಎಲ್ಲಿ ಬರ್ತಾರೆ ಅಲ್ಲಿ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಕೂಡ MS ಏನು ಇಲ್ಲಿರುವಂತಹ ಪೊಲೀಸ್ ನಾಯಕರು ಮಾಡ್ತಿರುವಂತದ್ದು. ಮತ್ತೊಂದು ಕಡೆ ಗಡಿಯಲ್ಲಿ ಕೂಡ ಕರ್ನಾಟಕದ ಬಸ್ಗಳನ್ನ ತಡೆದು ಅಲ್ಲಿ ಪುಂಡಾಟವನ್ನ ಪ್ರದರ್ಶಿಸುವಂತ ಕೆಲಸವನ್ನ ಶಿವಸೇನಾ ನಾಯಕರು ಮಾಡ್ತಿರುವಂತದ್ದು. ಕೊಲ್ಲಾಪುರದಲ್ಲಿ ಕರ್ನಾಟಕದ ಬಸ್ಗಳನ್ನ ತಡೆದು ಅಲ್ಲಿ ಅಡೆತಡೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಪ್ರತಿ ಸಾರಿ ಇದೇ ರೀತಿಯಾದಂತಹ ಸಮಸ್ಯೆ ಆಗುತ್ತೆ. ಅದಕ್ಕೆ ಸರ್ಕಾರ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿ ಇವರಿಗೆ ತಕ್ಕ ಪಾಠವನ್ನು ಕಲಿಸದೆ ಹೋದ್ರೆ ಇದೇ ರೀತಿಯಾದಂತಹ ಸಮಸ್ಯೆ ಇದು ನಿರಂತರವಾಗಿ ಮುಂದುವರಿಯುತ್ತೆ. ನೋಡಬಹುದು ಎಲ್ಲಿ MS ನಾಯಕರು ಕಾಣ್ತಾರೆ, MS ಪುಂಡ್ರು ಕಾಣ್ತಾರೆ, ಆ ರೀತಿ ಅವ್ರನ್ನ ಕಂಡಲ್ಲಿ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಈ ರೀತಿಯಾಗಿ ಇಂಥ ಪರಿಸ್ಥಿತಿ ಕೂಡ ಬೆಳಗಾವಿಯಲ್ಲಿ ನಿರಂತರವಾಗಿ ನಿರ್ಮಾಣ ಆಗ್ತಿದೆ. ಆದ್ರೆ ಸರ್ಕಾರ ಇದನ್ನ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ರೀತಿ ತೆಗೆದುಕೊಂಡಿದೆ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕು. ಆದ್ರೆ ಬೆಳಗಾವಿಯಲ್ಲಿ ಇಡೀ ಸರ್ಕಾರ ಈಗ ಇರುವಂತದ್ದು ಇದ್ರೂ ಕೂಡ ಇವರಿಗೆ ಯಾವುದೇ ರೀತಿಯಾದ ಅನುಮತಿ ಇಲ್ಲ. ನಾಡದ್ರೋಹಿ ಕೆಲಸವನ್ನ ಮಾಡ್ತಾರೆ, ನಾಡದ್ರೋಹಿ ಘೋಷಣೆಗಳನ್ನು ಕೂಡ ಕೂಗ್ತಾ ಇರುವಂತದ್ದು. ಆದ್ರೆ ನಿರಂತರವಾಗಿ ಈ ರೀತಿಯಾಗಿ ಸಮಸ್ಯೆ ಆದ್ರೂ ಕೂಡ ಬೆಳಗಾವಿಯ ಇಲ್ಲಿರುವಂತಹ ನಾಯಕರು ಇದಕ್ಕೆ ವೋಟ್ ಬ್ಯಾಂಕ್ ನ ಪ್ರಭಾವಕ್ಕೆ ಒಳಗಾಗದೆ ಇಲ್ಲಿ ಕಠಿಣ ಕ್ರಮಕ್ಕೆ ಮುಂದಾಗಬೇಕು, ಗಟ್ಟಿ ಧ್ವನಿಯಲ್ಲಿ ಮಾತಾಡಬೇಕು. MS ನ ಅವರಿಗೆ ಹೆದರುವಂತಹ ಕೆಲಸವನ್ನ ಮಾಡಬಾರ್ದು. ಜೊತೆಗೆ ಇಲ್ಲಿರುವಂತಹ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಕೂಡ ಕೇವಲ ಅವ್ರ ಮೇಲೆ FIR ಹಾಕಿ ಬಿಡುತ್ತೆ, ಆದ್ರೆ ಕ್ರಮ ಆಗೋದಿಲ್ಲ ಅನ್ನೋ ಒಂದು ಗಂಭೀರವಾದಂತಹ ಆರೋಪ ಇರುವಂತದ್ದು. ಹಾಗಾಗಿ ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಜೊತೆಗೆ ಬೆಳಗಾವಿಯ ಏನು ಅಧಿವೇಶನದಲ್ಲಿ ಮಾಡ್ತಿರುವಂತಹ ಮಹಾಮೇಳವ ಏನ್ ಮಾಡ್ತಾರೆ ಮತ್ತು ಕರ್ನಾಟಕ ರಾಜ್ಯೋತ್ಸವ ವಿರುದ್ಧ ಕರಾಳ ದಿನಾಚರಣೆ ಏನ್ ಮಾಡ್ತಾರೆ ಅವರ ವಿರುದ್ಧ ರಾಜ್ಯ ಸರ್ಕಾರ ಕೂಡ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕು. ಗಂಭೀರವಾಗಿ ಇದನ್ನ ಯೋಚನೆ ಮಾಡಬೇಕು, ಚರ್ಚೆ ಮಾಡಬೇಕು. ಈ ರೀತಿಯಾದಂತಹ ನಾಡದ್ರೋಹಿ ಕೆಲಸವನ್ನ ಮಾಡ್ತಿರುವಂತಹ ಪುಂಡರಿಗೆ ಏನು ಪುಂಡಾಟವನ್ನ ಪ್ರದರ್ಶನ ಮಾಡ್ತಿರುವಂತಹ ಇಂಥ ನಾಯಕರಿಗೆ ಇಲ್ಲಿ ತಕ್ಕ ಶಾಸ್ತಿ